ಕೊಡಲಿ ಅನ್ನುವಂಥದ್ದು. ಬಟ್ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು ಏನಪ್ಪ ಸದ್ಯದ್ರೆ ಗೋಕಾಕ್ ಮತ್ತು ಚಿಕ್ಕೋಡಿಗಳ ಜಿಲ್ಲೆ ಆಗ್ತವೆ. ಅದರಲ್ಲಿ ಚಿಕ್ಕೋಡಿದಂತೂ ನಿಶ್ಚಿತವಾಗಿ ಆಗೇ ಆಗ್ತದೆ ಅನ್ನುವಂಥ ಭರವಸೆಗಳು ಮೂಡ್ತಾ ಇದ್ದಾವೆ. ಚಿಕ್ಕೋಡಿದು ಆಯ್ತಪ್ಪ ಅಂದರೆ ಗೋಕಾಕ್ ಆಗೇ ಆಗ್ತದೆ ಅನ್ನೋದು ಗೋಕಾಕ್ ಜನರ ಭಾವನೆ. ಯಾಕಂದ್ರೆ ಚಿಕ್ಕೋಡಿಯ ಒಂದು ಅಲ್ಲಿ ರಾಜಕೀಯ ಇಚ್ಛಾಶಕ್ತಿ ಬಲಿಷ್ಠ ಇದ್ದಿದ್ದಕ್ಕಾಗಿ ಇವತ್ತು ಹೊಲಕ್ಕೆ ಬಂದಿದ್ದ. ಇವತ್ತು ಗೋಕಾಕ್ ಭಾಗದಲ್ಲೂ ರಾಜಕೀಯ ಇಚ್ಛಾಶಕ್ತಿ ಅವ್ರಿಗೂ ಅನಿವಾರ್ಯ ಆಗ್ಯದ. ಇವತ್ತು ಸತೀಶ್ ಅವರಿಗಾದರು ಏಕಕಾಲಕ್ಕೆ 2 ಪ್ರೆಷರ್ ಇದ್ದಾವೆ ಸತೀಶ್ ಅವ್ರ ಮೇಲೆ. ಒಂದು ಚಿಕ್ಕೋಡಿ ಸ್ವತಃ ಅವ್ರ ಮಗಳಲ್ಲಿ MP ಇರೋದ್ರಿಂದ ಚಿಕ್ಕೋಡಿ ಜನ ವಿಶೇಷವಾಗಿ ಗೋಕಾಕದಷ್ಟು ಮುಗ್ಧರು ಹೌದಲ್ಲೋ ಗೊತ್ತಿಲ್ಲ, ಆದರೆ ತಮ್ಮ ಜಿಲ್ಲೆ ಆಗಬೇಕು ಅನ್ನೋದರಲ್ಲಿ ಸ್ವಲ್ಪ ನಮಗಿಂತ ಹೆಚ್ಚು ಫ್ಯಾಷಿವ್ನೆಸ್ ಹೆಚ್ಚದ, ಒಂದಿಷ್ಟು ಉಗ್ರವಾದವ್ರಲ್ಲಿ ಹೆಚ್ಚದ ಆಗಬೇಕಿದೆ ಅಂತೇಳಿ. ಇದೇ ಕಾಲಕ್ಕೆ ಬೈನಂಗಲ್ ಉಗ್ರವಾದದ ಆ ಮಾತು ಬೇರೆ. ಅವರು ನಮ್ದು ಆಗಬೇಕು, ಇಲ್ಲ ಅದು ಕ್ರಾಂತಿ ಆಗ್ತದೆ ಅಂತ ಬೈನಂಗಲ್ದವ್ರು ಹೇಳ್ತಾ ಇದ್ದಾರೆ. ಇವ್ರ ಮಧ್ಯದಲ್ಲಿ ಗೋಕಾಕ್ ಜನನೂ ಸಹಿತ ನಮ್ಮದು ಆಗಲಪ್ಪ ಅಂತೇಳಿ ಸೌಮ್ಯವಾದ ನೆಲಗಟ್ಟಲೆ ನಮ್ದು ಆಗೇ ಆಗ್ತದೆ ಅಂತ ಭರವಸೆಯಲ್ಲಿದ್ದಾರೆ. ಯಾಕಂದ್ರೆ ಸತೀಶ್ ಅವ್ರ ಮೇಲೆ ಅವ್ರಿಗೊಂದು ವಿಶ್ವಾಸ ಇಡೀ ಗೋಕಾಕ್ ಜನರಿಗೆ, ಇಡೀ ಜಾರಕಿಹೊಳಿ ಕುಟುಂಬದ ಮೇಲೆ. ಯಾಕಂದ್ರೆ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಜನ, ಅದರಲ್ಲೂ ಗೋಕಾಕ್ ಜನ ಜಾರಕಿಹೊಳಿಯವರ ಮನೆತನಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಬೆಳೆಯೋದಕ್ಕೆ ಒಂದು ಆಶ್ರಯ ಆದಂಥವ್ರು ಪ್ರತಿ ವ್ಯಕ್ತಿನೂ ಈ ಸಲ ಮಾಡ್ತಾರಪ್ಪ ಜಾರಕಿಹೊಳಿ ಸಹೋದರರು ಅನ್ನುವಂಥ ಭರವಸೆ ಇಟ್ಕೊಂಡಿದ್ದಾರೆ. ಒಂದರೆ ಆಗಲಿಲ್ಲ ಅಂದರೆ ನಿರಾಶೆ ಆಗ್ತಾರೆ. ಮುಂದೇನೋ ಗೊತ್ತಿಲ್ಲ, ವಿ ಡೋಂಟ್ ನೋ. ಯಾಕೆಂದರೆ ಏನು ಮಾತಾಡ್ತಾರೆ ಅಷ್ಟು ಹೇಳಬೇಕಾಗ್ತದೆ. ಜನಮನಮನ ಅಭ್ಯಾಸ ಮಾಡಿ ಚಿಕ್ಕೋಡಿ ಜನ ಒಂದಿಷ್ಟು ಫ್ಯಾಷನ್ ಅಂತ ಹೇಳಿದೆ, ಸ್ವಲ್ಪ ನೋಡ್ಬೋದು, ನಾಳೆ ರಾಜಕೀಯವಾಗಿ ಪೆಟ್ಟು ಕೊಡ್ಬೋದೇನೋ. ಗೋಕಾಕ್ ಜನ ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ಬಟ್ ಒಳಗೊಳಗೆ ಮಾತ್ರ ಎಲ್ಲರೂ ಇವತ್ತು ಆಗ್ತದಪ್ಪ, ಆಗಲಿ ತಪ್ಪಬಾರದು ಅಂಥೇಳಿ ಪ್ರತಿಯೊಬ್ಬ ಗೋಕಾಕ್ ಮತ್ತು ಚಿಕ್ಕೋಡಿ ಜನ ಇವತ್ತು ಬಯಸ್ತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ H.K. ಪಾಟೀಲರು, ನಿಮಗೆ ಗೊತ್ತದ ಸೀನಿಯರ್ ಮೋಸ್ಟ್ ಒಬ್ಬ ವ್ಯಕ್ತಿ H.K. ಪಾಟೀಲ್ ಇದ್ದಂಥವರು ಚಿಕ್ಕೋಡಿಯಲ್ಲಿ ಒಂದು ಮಾತು ಮಾತಾಡಿದ್ದನ್ನು ಇಲ್ಲಿ ಗಮನಿಸಬೇಕಾಗಿ